ನಾವು ಖಂಡಿತವಾಗಿ ಅವ್ರು ಹೇಳಿದ್ದಾರೆ. ಅವರು ಮತ ಹಾಕಿರೋರು ಗೊತ್ತಲ್ಲ ಜನಗಳಿಗೆ. ಜನ ಹೇಳ್ತಾರೆ ಇಲ್ಲ ನಾವು ಗೆಲ್ಸ್ತಾ ಇದ್ದೀವಿ ಅವ್ರನ್ನ. ಇದು ಗಿಡು ಹೇಳಕ್ಕಾಗತ್ತೆ. ಎಲ್ಲ ಸ್ಪೆಕ್ಯುಲೇಷನ್ಸ್ ಮಾಡಿದ್ರೆ ತಪ್ಪಾಗುತ್ತೆ. ಗೆದ್ದಿತೀವಿ, ಖಂಡಿತವಾಗಿ ಗೆದ್ದಿತೀವಿ. ಮಹಾರಾಷ್ಟ್ರ ಎಲೆಕ್ಷನ್ ಅಲ್ಲಿ ಮಹಾವಿಕಾಸ್ ಆಘಾಡಿ ಗೆದ್ದಿತ್ತು. ಗ್ಯಾರಂಟಿಗಳ ಬಗ್ಗೆ ಪ್ರಚಾರ ಮಾಡ್ತಾ ಇದ್ರೆ ಅವರು ಅಪಪ್ರಚಾರ ಜಾಹೀರಾತುಗಳನ್ನ ಕೊಟ್ಟಿದ್ದಾರೆ ಗ್ಯಾರಂಟಿಗಳ ಬಗ್ಗೆ ಮಹಾರಾಷ್ಟ್ರ. ಹೌದು, ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವು ಕಠಿಣವಾಗಿ ಕ್ರಮ ತಗೊಳ್ತೀವಿ, ಕೇಸ್ ಬುಕ್ ಮಾಡ್ತೀವಿ ಅವ್ರ ಮೇಲೆಲ್ಲ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅದಕ್ಕೆಲ್ಲ ಪ್ರೂಫ್ ಇರ್ಬೇಕಲ್ಲ. ಈಗ ನಾವು 5 ಗ್ಯಾರಂಟಿ ಕೊಟ್ಟಿದ್ದೀವಿ, ಬಡ್ಜೆಟ್ ನಲ್ಲಿ 56,000 ಕೋಟಿ ಹಣ ಇಟ್ಟಿದ್ದೀವಿ. ಆಮೇಲೆ ಎಲ್ಲರಿಗೂ ಅದರ ಫಲ ಸಿಗ್ತಾ ಇದೆ. ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು, ಗೃಹಲಕ್ಷ್ಮಿ ಭಾಗ್ಯದು, ಶಕ್ತಿದು, ಅವರೆಲ್ಲ 3.5 ಕೋಟಿ ಟ್ರಿಪ್ಸ್ ಇವತ್ತು ಹೆಣ್ಮಕ್ಳು ಓಡಾಡಿದ್ದಾರೆ. ಅದಕ್ಕೆ ಏನು ಮಾಡಿಲ್ಲ ನೀವು ಅಂತ ಹೇಳ್ಬಿಟ್ರೆ, ನಾನು ಕೂಡ ಅಲ್ಲಿ ನನ್ನ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಜಸ್ಟಿಫಿಕೇಶನ್ ಮಾಡೇ ಬಂದಿದ್ದೇನೆ ಮುಂಬೈನಲ್ಲಿ. ನಾವು ಅಲ್ಲಿ ಉದಾಹರಣೆಗಳ ಸಮೇತ ನಮ್ಮ ಗ್ಯಾರಂಟಿಗಳಿಂದ ಏನು ಇಂಪ್ಲಿಮೆಂಟ್ ಮಾಡಿದ್ದೀವಿ ಅನ್ನೋದನ್ನು ಕೂಡ ನಾನು ಹೇಳಿ ಬಂದಿದ್ದೇನೆ ಅಲ್ಲಿ ಮಹಾರಾಷ್ಟ್ರದಲ್ಲಿ. ಬಳ್ಳಾರಿಯ ನಾನು ನಿನ್ನೆ ಕೂಡ ಪ್ರತಿಕ್ರಿಯೆ ಮಾಡಿದ್ದೇನೆ. ಅವರು ಇದನ್ನ ರಾಜಕೀಯ ಅಸ್ತ್ರವಾಗಿ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದೇನೆ. ಆ ರಾಜಕೀಯ ಅಸ್ತ್ರ ಅಂತ ಹೇಳುವಾಗ ಅವರು ಏನ್ ಬೇಕಾದ್ರೂ, ಅದು ಕೋಮುಗಲಭೆಗೆ ಆಗ್ಬೋದು ಅಥವಾ ಬೇರೆ ಬೇರೆ ಯಾವ ಶಾಂತಿಯನ್ನು ಹಾಳು ಮಾಡೋ ರೀತಿಯಲ್ಲಿ ಏನೆಲ್ಲ ಆಗ್ಬೋದು, ಅದು ಆಗ್ಬೋದು. ಅದಕ್ಕೆ ಅವರು ಈ ಪಾದಯಾತ್ರೆಯನ್ನ ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳಿ ನಾವೆಲ್ಲ ಅಲಿಗೇಷನ್ ಮಾಡಿದ್ದೇವೆ. ಅದು ಯಾವ ರೀತಿ ಮುಂದಕ್ಕೆ ಯಾವ ರೀತಿ ತಗೊಳುತ್ತೆ ಅಂತ ಈಗ ನಾವು ಊಹೆ ಮಾಡೋಕ್ಕಾಗುತ್ತೆ. ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸಿ ಆ ಮೂಲಕ ಒಂದು ರೀತಿ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಇರಬೇಕು ಅನ್ನೋ ಒಂದಷ್ಟು ಬಿಜೆಪಿ. ಅದೆಲ್ಲ ಸಾಧ್ಯ ಇಲ್ಲ. ಪೊಲೀಸ್ ಇಲಾಖೆಯಲ್ಲಿ ನಾವು ಸಮರ್ಥವಾಗಿ ಕಳೆದ 1.5 ವರ್ಷದಿಂದ ಶಾಂತಿಯನ್ನ ಕಾಪಾಡಿಕೊಂಡು ಬಂದಿದ್ದೇವೆ. ಇಡೀ ರಾಜ್ಯದಲ್ಲಿ ಕೆಲವು ಘಟನೆಗಳಾಗಿರ್ಬೋದು, ಆದರೆ ಹೆಚ್ಚಿನ ಅಂಶ ನಾವು ಶಾಂತಿಯನ್ನ ಕಾಪಾಡ್ತಕ್ಕಂಥ ಕೆಲಸ ಮಾಡ್ಕೊಂಡು ಬಂದಿದ್ವಿ. ಹಂಗೇನಾದ್ರೂ ಅವ್ರು ಶಾಂತಿ ಬದಡೋದಕ್ಕೆ ಅಥವಾ ಭಂಗ ಮಾಡೋದಕ್ಕೆ ಏನಾದರೂ ಪ್ರಯತ್ನ ಮಾಡಿದ್ರೆ ಅವ್ರ ಮೇಲೆ ಏನು ಕ್ರಮ ತಗೋಬೇಕೋ ಕಠಿಣವಾಗಿ ಕ್ರಮ ತಗೊಳ್ತೀವಿ. ಅಷ್ಟು ಸುಲಭನಾಗಿ ಏನು ಬಿಟ್ಬಿಡ್ತೀವಿ. ಸಿಎಂ ಅವರು 50 ಕೋಟಿ ರೂಪಾಯಿ ತಲಾ ಆಮಿಷ ಅನ್ನೋದಕ್ಕೆ ದಾಖಲೆಗಳು ಕೇಳ್ತಿದ್ದಾರೆ ಪ್ರತಿಪಕ್ಷಗಳ ನಾಯಕರು. ಸಿಎಂ ಅವರು ಆರೋಪ ಮಾಡಿದ್ದಾರೆ 50 ಕೋಟಿ ಅಂತ. ಅಷ್ಟು ಹಣಕ್ಕೆ ದಾಖಲೆಗಳು ಏನಿದೆ ಅಂತ. ಅದೇ ಈಗ ಪ್ರಧಾನಮಂತ್ರಿಗಳು 700 ಕೋಟಿ ಇಲ್ಲಿಂದ ಕೊಟ್ಟಿದ್ದಾರೆ ಅನ್ನೋದಕ್ಕೆ ದಾಖಲೆ ಕೊಟ್ಟಿದ್ದಾರಲ್ಲ, ದಾಖಲೆ ಅವರು ಕೊಡಲಿ, ಅವರನ್ನ ಅವರು ಕೇಳಲಿ. ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಮುಖಂಡರುಗಳು ಪ್ರಧಾನಮಂತ್ರಿಗಳಿಗೆ ಕೇಳಿ 700 ಕೋಟಿ ರೂಪಾಯಿ ಇಲ್ಲಿಂದ ಕಳಿಸಿದ್ದಾರೆ ಅಂತ ಹೇಳಿದಾರಲ್ಲ, ಅದಕ್ಕೆ ದಾಖಲೆ ಕೊಡಿ, ನಾವು ಇನ್ನೂ ಜೋರಾಗಿ ಇಲ್ಲಿ ಫೈಟ್ ಮಾಡ್ತೀವಿ ಅಂತ ಅವ್ರ ಹತ್ರ ದಾಖಲೆ ಕೇಳಿ, ಆಮೇಲೆ ನಾವು ಕೊಡ್ತೀವಿ. ಚನ್ನಪಟ್ಟಣ ಫಲಿತಾಂಶ